ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಇವತ್ತು ನಾನು ನಿಮಗೆ ಬೆಣ್ಣೆ ಹೇಗೆ ಮಾಡೋದು, ಮನೆಯಲ್ಲಿ ಹೋಮ್ ಮೇಡ್ ಬೆಣ್ಣೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ನಾನು ನಿಮಗೆ ಇದು ಹಾಲನ್ನು ಹಾಕಿಬಿಟ್ಟು ಹೇಗೆ ಮಜ್ಜಿಗೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ನಿಮ್ಮ ಮನೆಯಲ್ಲಿ ಸ್ವಲ್ಪ ಮಜ್ಜಿಗೆ ಇದ್ದರೂ ಸರಿ, ಇಲ್ಲ ಪ್ಯಾಕೆಟ್ ಮಜ್ಜಿಗೆ ಇದ್ದರೂ ಸರಿ, ಹೊರಗಡೆಯಿಂದ ಶಾಪಿಂದ ತಂದರೂ ಸರಿ, ಒಂದು ಪಾತ್ರೆಯಲ್ಲಿ ಸ್ವಲ್ಪ ಮಜ್ಜಿಗೆಯನ್ನು ಹಾಕಿ ನಮ್ಗೆ ಎಷ್ಟು ಬೇಕು ಅಷ್ಟು ಹಾಲು ಹಾಕ್ಕೊಂಡ್ಬಿಟ್ರೆ ರಾತ್ರಿ ಬೆಳಿಗ್ಗೆ ಆಗೋ ಅಷ್ಟೊತ್ತಿಗೆ ಮಜ್ಜಿಗೆ ರೆಡಿ ಆಗುತ್ತೆ ಅಲ್ವಾ. ಅಂದರೆ ಕರ್ಡ್ ದಪ್ಪವಾಗಿ ಮಜ್ಜಿಗೆ ರೆಡಿ ಮಜ್ಜಿಗೆ ಮೀನ್ಸ್ ನಾವು ಮಜ್ಜಿಗೆ ತೆಳ್ಳಗೆ ಮಾಡ್ಕೊಳ್ತೀವಿ, ದಪ್ಪವಾಗಿ ಕರ್ಡ್ ರೆಡಿ ಆಗುತ್ತೆ ಅಲ್ವಾ. ಹಾಗೇ ಇದನ್ನೇನು ಮಾಡಿದ್ದೀನಿ ನಾನು, ಒಂದು ಪಾತ್ರೆಯಲ್ಲಿ ಸ್ವಲ್ಪನೇ ನಾವು ಮನೇಲಿ ಮಾಡಿರ್ತೀವಲ್ಲ ಆ ಮಜ್ಜಿಗೆ ಹಾಕಿಬಿಟ್ಟು ಡೈಲಿ ನಾವು ಹಾಲು ಕಾಯಿಸ್ತೀವಲ್ಲ ಆ ಕೆನೆನ ಇದರಲ್ಲಿ ಮಜ್ಜಿಗೆಯಲ್ಲಿ ಹಾಕ್ತಾ ಇರೋದು. ನಾನು ಒಂದು 10 ಡೇಸ್ ಅಥವಾ ಒಂದು ವಾರ ಅಥವಾ 10 ದಿನದ್ದು ಆ ಕೆನೆ ಇದ್ರ ಒಳಗಡೆ ಹಾಕಿ ನಾನು ಈ ಥರ ಸ್ಟಾಕ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ನಾನು ಕೆನೆ ಹಾಕಿರೋದಿದು, ಇನ್ನು ಬೆಣ್ಣೆ ಆಗಿಲ್ಲ. ನಾನು ಸ್ವಲ್ಪ ಪಾತ್ರೆಯಲ್ಲಿ ಮಜ್ಜಿಗೆ ಹಾಕಿಬಿಟ್ಟು ಎಲ್ಲ ದಿನ 1 ಡೇ 2 ಡೇ 3 ಡೇ ಅಂತ ಒಂದು 10 ಡೇಸ್ ತನಕ ಅಥವಾ ಒಂದು ವಾರ 7 ಡೇಸ್ ಆ ಥರ ಮಜ್ಜಿಗೆ ಕೆನೆ ಹಾಕಿಬಿಟ್ಟು ಈ ಥರ ನಾನು ಈ ಥರ ಸ್ಟಾಕ್ ಮಾಡಿಟ್ಟಿದ್ದೀನಿ. ಈಗ ಇದನ್ನು ಮಿಕ್ಸಿಯಲ್ಲಿ ಲೆಫ್ಟ್ ಸೈಡ್ ನಾನು ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ. ಲೆಫ್ಟ್ ಸೈಡ್ ಒಂದು ಸಲ ಗುರ್ರ ಅಂದರೆ ಸಾಕು, ಜಾಸ್ತಿ ಏನು ಮಾಡಬೇಕಂತಿಲ್ಲ. ಕೆನೆ ಬಂದುಬಿಡುತ್ತೆ, ಬೆಣ್ಣೆ ಬಂದುಬಿಡುತ್ತೆ. ಇದನ್ನು ನೀವು ಈ ಥರ ಮಾಡಿ ಸ್ಟಾಕ್ ಮಾಡಿರ್ತೀರಲ್ಲ, ನಿಮ್ಗೆ ಯಾವಾಗ ಬೆಣ್ಣೆ ಬೇಕು ಮಾಡ್ತೀರಾ ಅಂತ ಅಂದ್ಕೊಳ್ತೀರಾ, ರಾತ್ರಿ ನೀವು ಫುಲ್ ನೈಟ್ ನೀವು ರಾತ್ರಿ ಹೊರಗಡೆ ತೆಗೆದಿಡಬೇಕು. ನಾವು ಫ್ರಿಜ್ಜಲ್ಲಿ ಇಟ್ಟಿರ್ತೀವಿ, ಹೊರಗಡೆ ಇಟ್ಟರೆ ವಾಸನೆ ಬರುತ್ತೆ, ಇಡೋಕ್ಕಾಗಲ್ಲ. ಆಮೇಲೆ ಬೆಣ್ಣೆ ಕೆನೆ ಎಲ್ಲ ಹಾಳಾಗಿ ಹೋಗಿಬಿಡುತ್ತೆ. ಸೊ ಹಾಗಾಗಿಬಿಟ್ಟು ನಾವೇನು ಮಾಡ್ತೀವಿ, ಒಂದು ಪಾತ್ರೆಯಲ್ಲಿ ಸ್ವಲ್ಪ ಮಜ್ಜಿಗೆ ಹಾಕಿ 7 ಡೇಸ್ ಅಥವಾ 10 ಡೇಸ್ದು ಕೆನೆ ಹಾಕಿ ಡೈಲಿ ಹಾಕೋದು, ಫ್ರಿಜ್ಜಲ್ಲಿ ಇಡೋದು, ಹೊರಗಡೆ ಇಡಬಾರ್ದು, ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ನಿಮಗೆ ಬೆಣ್ಣೆ ಮಾಡಿದ್ರೂ ಬೆಣ್ಣೆ ಚೆನ್ನಾಗಿರಲ್ಲ, ತುಂಬ ಸ್ಮೆಲ್ ಬರುತ್ತೆ, ಕೆಟ್ಟ ವಾಸನೆ ಬರುತ್ತೆ. ಸೊ ಇಷ್ಟು ನಾವು ಕ್ಲೀನಾಗಿ ಇಡ್ತೀವೋ ಅಷ್ಟು ತಿನ್ನಲಿಕ್ಕೆ ಇದು ಚೆನ್ನಾಗಿರುತ್ತೆ. ಬೆಣ್ಣೆನೂ ಚೆನ್ನಾಗಿರುತ್ತೆ, ಇದನ್ನು ತುಪ್ಪ ಮಾಡಿದರೂ ಚೆನ್ನಾಗಿರುತ್ತೆ, ನಿಮ್ಗೆ ಗೊತ್ತು ಅಲ್ವಾ ಫ್ರೆಂಡ್ಸ್. ಸೊ ಈಗ ನೆಕ್ಸ್ಟ್ ನೋಡಿ, ಇದನ್ನು ನಾನು ಮಿಕ್ಸಿಯಲ್ಲಿ ಮಾಡ್ತೀನಿ, ಒಂದು ಗುರ್ರ ಅನಿಸ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಮಿಕ್ಸಿಯಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಸಲ ಗುರ್ರ ಅನಿಸಿದ್ದೀನಿ ಅಷ್ಟೇ. ನೋಡಿ ಈ ಥರ ಆಗಿದೆ. ನೋಡಿ ಇದು ಬೆಣ್ಣೆ ರೆಡಿ ಆಗಿದೆ. ಈಗ ಇನ್ನೊಂದು ಸ್ವಲ್ಪ ಇದೆ, ಎಲ್ಲ ಹಾಕಿಬಿಟ್ಟು ಇದನ್ನು ನಾನು ನೋಡಿ ಕೆಲವ್ರು ಹೇಳ್ತಾರೆ ನಮ್ಮ ಮನೆಯಲ್ಲಿ ಬೆಣ್ಣೆಗೆ ವಾಸನೆ ಬರುತ್ತೆ, ತುಪ್ಪಕ್ಕೆ ವಾಸನೆ ಬರುತ್ತೆ ಅಂತ. ವಾಸನೆ ಯಾವಾಗ ಬರುತ್ತೆ ಗೊತ್ತಾ ಫ್ರೆಂಡ್ಸ್, ನಾವು ಇದನ್ನು ಈಗ ಮಾಡ್ತೀನಿ, ನಾನು ಈಗ ಬೆಣ್ಣೆ ಮಾಡಿಟ್ಟಿದ್ದೀನಲ್ಲ, ಇನ್ನು ನಾನು ಸ್ವಲ್ಪ ಇದೆ, ಅದನ್ನು ಎಲ್ಲ ಮಾಡಿ ಒಂದು 4 ಸಲ ಬೆಣ್ಣೆಯಲ್ಲಿ ನೀರು ಹಾಕಿ ಅದನ್ನು ಚೆನ್ನಾಗಿ ಕೈಯಲ್ಲಿ ಹೀಗೆ ಕಲಿಸ್ತೀವಿ ಅಂತ ಹೇಳ್ತೀವಲ್ಲ, ಅಲ್ಲ ಕೈಯಲ್ಲಿ ಅಲ್ಲಾಡಿಸಿ ಅದ್ರ ಒಳಗಡೆ ಆ ನೀರು ತೆಗೆದು ಬಿಸಾಕ್ತೀನಿ. 4-5 ಟೈಮ್ಸ್ ನೀವು ಆ ಅದ್ರದ್ದು ನೀರು ತೆಗೆದು ಬಿಸಾಕಬೇಕು, ಆವಾಗಲೇ ಬೆಣ್ಣೆಗೆ ವಾಸನೆ ಬರಲ್ಲ. ನೀವು ಯಾವುದಕ್ಕೂ ಬೆಣ್ಣೆ ಹಾಕ್ಕೊಂಡು ತಿನ್ಬೋದು. ಇದರಿಂದ ನಾನು ತುಪ್ಪ ಮಾಡಬೇಕಂತಲೇ ಈಗ ಮಾಡ್ತಿರೋದು. ಸೊ ತುಪ್ಪನೂ ತಿನ್ಬೋದು, ತುಪ್ಪಕ್ಕೂ ವಾಸನೆ ಬರಲ್ಲ, ಒಳ್ಳೆ ಪರಿಮಳ ಬರುತ್ತೆ. ನೀವು ತುಪ್ಪಕ್ಕೆ ಇಟ್ಬಿಟ್ರೆ ಸಾಕು, ಒಂದು 10-15 ನಿಮಿಷದಲ್ಲಿ ತುಪ್ಪದ ಪರಿಮಳ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲವರು ನನ್ನ ಫ್ರೆಂಡ್ಸು, ನಮ್ಮ ನೇಬರ್ಸ್ ಎಲ್ಲ ಅಂದರು, ಅಂದರೆ ಬೆಣ್ಣೆಗೆ ವಾಸನೆ ಬರುತ್ತೆ, ಹೇಗೆ ಬರುತ್ತದು ಅಂತ. ಇಲ್ಲ, ನಾವು 1 ಟೈಮ್ ತೊಳಿತೀವಿ, ಬಿಟ್ಬಿಡ್ತೀವಿ, ಹಾಗೆ ಮಾಡಬಾರ್ದು. 4-5 ಟೈಮ್ಸ್ ಇದನ್ನು ನೀರು ಹಾಕಿ ಚೆನ್ನಾಗಿ ಅದನ್ನು ಕಲಿಸ್ಬೇಕು, ಹಿಂದೆ ಮುಂದೆ ಮಾಡಿ ಕಲಸಿ ಅದನ್ನು ನೀರು ಬಿಸಾಕಿಬಿಡಬೇಕು, ಆವಾಗಲೇ ಬೆಣ್ಣೆಗೆ ವಾಸನೆ ಬರಲ್ಲ. ನೋಡಿ ಫ್ರೆಂಡ್ಸ್, ನನ್ನ ಬೆಣ್ಣೆ ರೆಡಿ ಆಗಿದೆ. ಈಗ ನೋಡಿ ನಾನು ನೀರು ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ನೀರು ಹಾಕ್ಕೊಂಡಿದ್ದೀನಿ. ಈಗ ನೋಡಿ ನಾನೇನು ಮಾಡ್ತೀನಿ, ಈ ಥರ ಈಗ ಎಲ್ಲ ಚೆನ್ನಾಗಿ ನೋಡಿ ಈಗ ಮಾಡಿದ್ರೇ ಬೆಣ್ಣೆಗೆ ವಾಸನೆ ಬರಲ್ಲ ಫ್ರೆಂಡ್ಸ್. ನೀವು ಅಂದ್ಕೋಬೋದು ನಾನು ಹೇಳಿದ್ದೆ ಒಂದು 4-5 ಸಲ ಹೇಳ್ತೀನಿ ಅಂತ. ಅದು ಅಂಡರ್ಲೈನ್ ನಂದು, ಯಾಕಂದರೆ ಅದು ಇಂಪಾರ್ಟೆಂಟ್ ವರ್ಡ್ಸ್. ಅದಕ್ಕೋಸ್ಕರ 1-2-3 ಟೈಮ್ಸ್ ಹೇಳ್ತೀನಿ ನಾನು, ನೀರನ್ನು ಚೇಂಜ್ ಮಾಡಿ ಅಥವಾ ಹೇಳಿದ್ದನ್ನೇ ಹೇಳ್ತೀನಿ, ಸ್ವಲ್ಪ ಗೊತ್ತಾಗಲಿ ಅಂತ. ಒಂದು ಸಲ ಹೇಳಿಬಿಟ್ರೆ ಗೊತ್ತಾಗಲ್ಲ. ಸೊ ಈ ಸಲ ನಾವು 4-5 ಟೈಮ್ಸ್ ನೀರು ತೆಗೆದು ಮಾಡಿದ್ರೇ ಕ್ಲೀನ್ ಆಗೋದು, ಇಲ್ಲಾಂದರೆ ಕ್ಲೀನ್ ಆಗಲ್ಲ, ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿಬಿಟ್ಟು ಒಂದು ಹೇಳಿದ್ದನ್ನೇ ಹೇಳ್ತೀನಿ ಅಂತ ಅಂದ್ಕೋಬೇಡಿ, ಯಾಕಂದರೆ ಗೊತ್ತಾಗಲಿ, ನೀಟಾಗಿ ಮಾಡಲಿ ಅಂತ ಹೇಳೋದು ಅಷ್ಟೇ. ನಮಗೂ ಈ ಥರ ಹೇಳಿ ನಮ್ಮಮ್ಮ ಎಲ್ಲ ಹೇಳಿದ್ದು ಕೇಳಿ ನಾವೀಗ ಇದೆಲ್ಲ ಮಾಡೋಕ್ಕೆ ಕಲ್ತಿದ್ದೀವಿ. ಇನ್ನು ನೀವು ಅಂದ್ಕೋಬೋದು, ಅಯ್ಯೋ ಈ ಬೆಣ್ಣೆ ಮಾಡೋದು ಹೇಳ್ಕೊಡ್ಬೇಕಾ ಅಥವಾ ಇದು ಮಜ್ಜಿಗೆ ಹಾಕೋದು ಹೇಳ್ಕೊಡ್ಬೇಕಾ ಅಂತ. ಈಗೇನಾಗುತ್ತೆ ಅಂದರೆ ಈ ನ್ಯೂ ಇರ್ತಾರಲ್ಲ
ಹೊಸದಾಗಿ ಮದುವೆ ಆದವರು ಕೆಲವ್ರ ಮನೇಲಿ ಏನಾಗುತ್ತೆ, ನಾವು ಹೆಣ್ಮಕ್ಳು ಇರ್ತಾರೆ, ಅವ್ರಿಗೆ ನಾವು ಕೆಲಸ ಕೊಡಲ್ಲ. ಅಯ್ಯೋ ಅಮ್ಮನ ಮನೇಲಿ ಆರಾಮಾಗಿರಲಿ, ಆಮೇಲೆ ಗಂಡನ ಮನೇಲಿ ಹೋದರೆ ಕೆಲಸ ಮಾಡೋದೇ ಇದೆ ಅಂತ. ಹಾಗಾಗಿಬಿಟ್ಟು ಅವ್ರಿಗೆ ಪಾಪ ನಾವು ಅವ್ರು ಬರೋದಕ್ಕಿಂತ ಮೊದಲೆಲ್ಲ ಕೆಲಸ ಮಾಡಿ ಕೂತಿರ್ತೀವಿ, ಅಥವಾ ಏನು ಟಿ ವಿ ನೋಡೋದು ಆ ಥರ ಎಲ್ಲ ಮಾಡ್ತಾ ಇರ್ತೀವಿ. ಅವ್ರ ಮುಂದೆ ಕೆಲವೊಂದು ಕೆಲಸಗಳು ಮಾಡಲ್ಲ, ನಮ್ಮದು ಕೆಲಸ ಆಗೋಗಿರುತ್ತೆ. ಸೊ ಅವರು ನಮ್ಮನ್ನು ನಾವು ಮಾಡಿರೋ ಕೆಲಸವನ್ನು ಅವ್ರು ನೋಡಿರಲ್ಲ. ಸೊ ಹಾಗಾಗಿಬಿಟ್ಟು ಏನಾಗುತ್ತೆ ಅಂದರೆ ಅವ್ರಿಗೆ ಒಂದೇನಾದರೂ ಮಾಡಬೇಕು ಅಂದರೆ ಅಟ್ಲೀಸ್ಟ್ ಮೊಬೈಲ್ ತೆಗೆದು ಮೊಸರು ಹೆಪ್ಪ ಹಾಕೋದು ಹೇಗೆ, ಬೆಣ್ಣೆ ಮಾಡೋದು ಹೇಗೆ ಅಂದರೆ ಯೂಟ್ಯೂಬಲ್ಲಿ ಬರುತ್ತಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಇದು ಚಿಕ್ಕ ಪುಟ್ಟದನ್ನು ನಾನು ಈ ಇದು ಬೆಣ್ಣೆ ಮಾಡೋದಾಗಲಿ, ಅಥವಾ ಮೊಸರು ಹೆಪ್ಪ ಹಾಕೋದಾಗಲಿ, ಅಥವಾ ಚಿಕ್ಕ ಪುಟ್ಟ ನನಗೇನು ಬರುತ್ತೆ ಅದನ್ನು ನಾನು ಏನು ಮಾಡ್ತೀನಿ ಅದನ್ನೆಲ್ಲ ಹಾಕ್ತಾ ಇರ್ತೀನಿ. ಸೊ ಅದು ಒಂದು. ಆಮೇಲೆ ಏನಂದರೆ, ಈಗ ಒಂದು 10 ವರ್ಷದಿಂದ 20 ವರ್ಷದಿಂದ 30 ವರ್ಷದಿಂದ ಕೆಲವರು ಚಿಕ್ಕ ವಯಸ್ಸಲ್ಲೇ ಅಂದರೆ ಒಂದು 5th ಬಂದಾಗಲೇ ಅಡುಗೆ ಮಾಡೋಕ್ಕೆ ಕಲಿತಾರೆ, ತುಂಬ ಕೆಲಸಗಳನ್ನು ಕಲಿತಾರೆ. ಸೊ ಮನೇಲಿ ಅವರೇ ದೊಡ್ಡವರಾಗಿರ್ತಾರೆ, ಜವಾಬ್ದಾರಿ ಇರುತ್ತೆ ಮಾಡಬೇಕು ಅಂತ. ಸೊ ಅವರೆಲ್ಲ ಬೇಗ ಕಲ್ತು ಬಿಡ್ತಾರೆ. ಅವರಿಗೆಲ್ಲ ಇದು ಅಯ್ಯೋ ಇದೆಲ್ಲ ಏನು ಹೇಳ್ತಾರಪ್ಪ, ಇವೆಲ್ಲ ಚಿಕ್ಕದು ಅಂತ ಅನಿಸುತ್ತೆ. ಆದರೆ ಕೆಲವರಿಗೆ ಗೊತ್ತಿಲ್ಲದೆ ಇದ್ದವರಿಗೆ ಇದು ಒಳ್ಳೇದಾಯಿತು, ಇದು ಒಂದು ವಿಡಿಯೋ ಇದೆಯಲ್ಲ ನೋಡ್ಕೊಂಡು ಮಾಡ್ಬೋದು ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಚಿಕ್ಕ ಪುಟ್ಟದೆಲ್ಲ ಹಾಕ್ತಾ ಇದ್ದೀನಿ, ನಾನು ವಿಡಿಯೋ ಮಾಡಿ ಹಾಕ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ನೀರನ್ನು ನಾನು ಬಿಸಾಕ್ತೀನಿ. ಇನ್ನು ಕ್ಲೀನ್ ನೀರು ತೊಗೊಂಡ್ಬಿಟ್ಟು ಇನ್ನೊಂದು ಸಲ ತೊಳಿತೀನಿ ನಾನು. ನೋಡಿ ಫ್ರೆಂಡ್ಸ್, ಈ ಮಜ್ಜಿಗೆನ ಇದು ಬೆಣ್ಣೆಯನ್ನು ತೊಳೆದ್ನೆಲ್ಲ ನಾನು ಈ ನೀರು ಯೂಸ್ ಮಾಡ್ಕೊಳ್ತಾರೆ. ಕೆಲವರು ಏನು ಮಾಡ್ತಾರೆ, ಈ ನೀರನ್ನು ಗಿಡಕ್ಕೆ ಹಾಕ್ತಾರೆ. ತುಂಬ ಒಳ್ಳೆ ಫರ್ಟಿಲೈಸರ್ ಇದು. ಕೆಲವರು ಏನು ಮಾಡ್ತಾರೆ, ಇದಕ್ಕೆ ಸ್ವಲ್ಪ ಮಜ್ಜಿಗೆ ಹಾಕಿಟ್ಬಿಟ್ಟು ಮಜ್ಜಿಗೆ ಹಾಕಿಟ್ಟು ಮಜ್ಜಿಗೆ ಮಾಡ್ಕೊಂಡು ಕುಡಿತಾರೆ. ತೆಳ್ಳಗೆ ಮಜ್ಜಿಗೆ ಉಪ್ಪು ಹಾಕಿ ಸ್ವಲ್ಪ ಹಿಂಗೆ ಪೌಡ್ರ್ ಹಾಕಿದರೆ ಚೆನ್ನಾಗಿರುತ್ತೆ. ಇದು ಒಂದು ವಾರದ್ದು ಹಾಕಿರೋದಂತ ತೊಂದರೆ ಇಲ್ಲ, ಮಾಡ್ಬೋದು. ನಾನೇನು ಮಾಡಲ್ಲ, ಯಾಕಂದರೆ ನಾನು ಮಜ್ಜಿಗೆ ಮಾಡಲ್ಲ ಇದ್ರದ್ದು. ನಾನು ಒಂದೊಂದು ಸಲ ಗಿಡಕ್ಕೆ ಹಾಕ್ತೀನಿ, ಇಲ್ಲಾಂದರೆ ಬಿಸಾಕ್ಬಿಡ್ತೀನಿ. ಯಾಕಂದರೆ ಅದು ನಾವು ಸ್ಟಾಕ್ ಮಾಡಿಟ್ಟಕ್ಕೆ ವಾಸನೆ ಬರುತ್ತೆ ಅಂತ. ಗಿಡಕ್ಕೆ ಹಾಕಿದರೆ ಒಳ್ಳೆಯದು ಫ್ರೆಂಡ್ಸ್, ಇದು ಒಳ್ಳೆ ಫರ್ಟಿಲೈಸರ್ ಆಗುತ್ತೆ ಇದ್ರದ್ದು. ಸೊ ಇದ್ರದ್ದು ಪ್ರಯೋಜನ ಇದೆ. ಈಗ ನೋಡಿ ಫ್ರೆಂಡ್ಸ್, ಇನ್ನೊಂದು ಸಲ ನಾನು ಇನ್ನೊಂದು ಸಪ್ರೇಟ್ ನೀರು ಹಾಕ್ತಿದ್ದೀನಿ. ಇದು ಸೆಕೆಂಡ್ ಟೈಮ್ ತೊಳಿತಿರೋದು ನಾನು. ಹೀಗೆ ಮಾಡಿ, ಸ್ವಲ್ಪ ನೀರು ಜಾಸ್ತಿ ಆಯಿತು, ಆದರೂ ಪರವಾಗಿಲ್ಲ. ನೋಡಿ ಈ ಥರ ಮಾಡಿ. ನೋಡಿ ಫ್ರೆಂಡ್ಸ್, ಇದು 3ನೇ ಸಲ ನಾನು ತೊಳಿತಿರೋದು. ಈ ಥರ ಇನ್ನು 2 ಸಲ ತೊಳ್ಕೊಂಬಿಡ್ತೀನಿ. ಒಂದೇ ಪಾತ್ರೆಯಲ್ಲಿ ಹಾಕ್ಕೊಳ್ಳಿ. ಇದನ್ನು ಹೀಗೆ ಮಾಡಿ, ಈ ಥರ ಹೀಗೆ ಮಾಡಿ ನೀರಲ್ಲಿ ಬಿಡಿ. ಆವಾಗ ಕೆನೆ ಬೀಳೋದು, ಇದು ಬೆಣ್ಣೆ ಬೀಳಲ್ಲ. ಹೀಗೆ ಮಾಡಿ ಒಂದು ಕೈಯಿಂದ ಹಿಡ್ಕೊಂಡು ಒಂದು ಕೈಯಿಂದ ಹೀಗೆ ಮಾಡ್ಕೊಂಡು ನೀರು ಬಿಸಾಕಿ, ಈ ಪಾತ್ರೆಯಲ್ಲೇ ಇನ್ನೂ ಸ್ವಲ್ಪ ಬೇರೆ ನೀರು ಹಾಕ್ಕೊಳ್ಳಿ. ನೋಡಿ ಈ ಥರ ಮಾಡಬೇಕು. ನೋಡಿ ಚೆನ್ನಾಗಿದ್ದನ್ನು, ಇಲ್ಲ ಅಂದರೆ ಸ್ಮೆಲ್ ಬರಬಾರ್ದು ಫ್ರೆಂಡ್ಸ್. ತಿಂದರೆ ಇನ್ನೊಂದು ಸ್ವಲ್ಪ ಹಾಕಿ ತಿನ್ನೋಣ ಅಂತ ಅನಿಸ್ಬೇಕು. ನಮ್ಮ ಮನೇಲಿ ಯಾರಾದರೂ ರಿಲೇಷನ್ ಬಂದಾಗ ಅಥವಾ ನನ್ನ ಫ್ರೆಂಡ್ಸ್ ಬಂದಾಗ ತುಪ್ಪ ಎಲ್ಲಿಂದ ತರ್ತೀಯ ಅಂತ ಕೇಳ್ತಾರೆ ನನಗೆ. ಸೊ ನಾನು ಅದೇ ಅಂತೀನಿ, ತುಪ್ಪ ತರಲ್ಲಪ್ಪ, ನಾನು ಮನೆಯಲ್ಲೇ ಮಾಡೋದು ಅಂತ ಹೇಳ್ತೀನಿ. ಸೊ ಹೇಗೆ ಮಾಡ್ತೀಯಾ ಅಂತ ಕೇಳ್ತಾರೆ. ನಾವು ಮಾಡಿದ್ರೆ ತುಪ್ಪಕ್ಕೆ ವಾಸನೆ ಬರುತ್ತೆ, ಬೆಣ್ಣೆಗೆ ವಾಸನೆ ಬರುತ್ತೆ ಅಂತ ಹೇಳ್ತಾರೆ. ಸೊ ಈ ಥರ ಪ್ರೊಸೀಜರ್ ಮಾಡಿದ್ರೆ ಖಂಡಿತ ವಾಸನೆ ಬರಲ್ಲ ಫ್ರೆಂಡ್ಸ್. ಇನ್ನು 2 ಟೈಮ್ಸ್ ಮಾಡ್ತೀನಿ, ಇಲ್ಲ 1 ಟೈಮ್ ಮಾಡ್ತೀನಿ, 4 ಟೈಮ್ಸ್ ಸಾಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ನೋಡಿಬಿಟ್ಟು ಹಾಗೆ ಬಿಟ್ಟುಬಿಡಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.